ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಟಾಕ್ಸ್ ಕನ್ನಡ. ಬನ್ನಿ, ನಾಳೆ ಟ್ರೇಡ್ ಮಾಡ್ತಕ್ಕಂಥ ಸ್ಟಾಕ್ಗಳ ಮಾಹಿತಿ ಇದೆ, ನೋಡೋಣ ಬನ್ನಿ. ಮೊದಲನೇ ಸ್ಟಾಕ್ ಬಂದ್ಬಿಟ್ಟು BEL ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್. ಹೌದು, ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ 306ರಲ್ಲಿದೆ. ಇದನ್ನ ಚಾರ್ಟ್ ನೋಡ್ಬಿಟ್ಟು ಇದರ ಟಾರ್ಗೆಟ್ಸ್ ಅದು ಅನಲೈಸ್ ಮಾಡೋಣ ಬನ್ನಿ. BEL ತುಂಬಾ ದಿನಗಳಲ್ಲಿ ಒಂದು 300 ರೇಂಜ್ನಲ್ಲಿ ಟ್ರೇಡ್ ಆಗ್ತಾ ಇತ್ತು. ಸುಮಾರು ದಿನಗಳ 300, 302. ಇವತ್ತು 305 ಒಂದು ರೆಸಿಸ್ಟೆನ್ಸ್ ಅನ್ನ ಕ್ರಾಸ್ ಆಗಿದೆ. ಅದರ ಮೇಲ್ಗಡೆ ಸಸ್ಟೈನ್ ಆಗಿದೆ. ಓಕೆ, ಇಲ್ಲೊಂದು ಪ್ಯಾಟರ್ನ್ ಇದೆ, ಇಲ್ಲಿವರೆಗೆ ರೀಚ್ ಆಗಬೇಕದು. ಏನಕ್ಕೆ ಅಂದರೆ ಈ ಥರ ಇಲ್ಲಿವರೆಗೆ ಬರಬೇಕು ಮುಂದಿನ ದಿನಗಳಲ್ಲಿ. ನಾಳೆನೇ ಬರ್ತಂತಿಲ್ಲ, ನಾಳೆದು 310 ಫಸ್ಟ್ ಟಾರ್ಗೆಟ್ ಇಟ್ಕೊಳ್ಳೋಣ. ಅದನ್ನು ಕ್ರಾಸ್ ಆಗಿ ಸಸ್ಟೈನ್ ಆತಂದರೆ 320ವರೆಗೆ ರೀಚ್ ಆಗ್ಬೋದು. ಈ ಥರ ಕನ್ಸಿಡರ್ ಮಾಡ್ಬೋದು. ಪಾಸಿಟಿವ್ ಸೆಂಟಿಮೆಂಟ್ ಇದೆ, ಚಾರ್ಟ್ ಕೂಡ ಸಪೋರ್ಟ್ ಮಾಡ್ತಾ ಇದೆ. BEL ನಲ್ಲಿ ಕನ್ಸಿಡರ್ ಮಾಡಿ. 305ರ ಕೆಳಗಡೆ ಟ್ರೇಡ್ ಆಗ್ತಾ ಇದ್ರೆ ಅವಾಯ್ಡ್ ಮಾಡಿಬಿಡಿ. ಈ ವಿಡಿಯೋದಲ್ಲಿ ಹೇಳ್ತಕ್ಕಂಥ ಸ್ಟಾಕ್ಗಳ ಮಾಹಿತಿ ಕೇವಲ ಶೈಕ್ಷಣಿಕ ಉದ್ದೇಶಕ್ಕಾಗಿ ಮಾತ್ರ ಇರುವುದು. ನಾನು ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ ಅಲ್ಲ. ಹೀಗಾಗಿ ಇವುಗಳನ್ನು ಕೇವಲ ಒಂದು ಎಜುಕೇಷನಲ್ ಪರ್ಪಸ್ ಅಂತ ಮಾತ್ರ ಕನ್ಸಿಡರ್ ಮಾಡಿ, ಹೊರತು ನೀವು ಕಂಪಲ್ಸರಿ ಟ್ರೇಡ್ ಮಾಡೋದು, ಇನ್ವೆಸ್ಟ್ ಮಾಡೋದು ಆ ಥರ ಎಲ್ಲ ಮಾಡ್ಲಿಕ್ಕೆ ಹೋಗಬೇಡಿ. ಸಪೋಸ್ ನೀವು ಇನ್ವೆಸ್ಟ್ ಮಾಡೋದಾಗಿದ್ದರೆ, ಟ್ರೇಡ್ ಮಾಡೋದಾಗಿದ್ದರೆ ದಯವಿಟ್ಟು ನಿಮ್ಮ ಆರ್ಥಿಕ ಸಲಹೆಗಾರ ಸಲಹೆ ಕೇಳಿಬಿಟ್ಟು ನೀವು ಮುಂದುವರಿಯಬಹುದು. ಇದು ನನ್ನ ಸ್ಟ್ಯಾಂಡರ್ಡ್ ಡಿಸ್ಕ್ಲೇಮರ್. ನೆಕ್ಸ್ಟ್ ಮಣಪ್ಪುರಂ. ಹೌದು, ನಿನ್ನೆನೂ ಕೊಟ್ಟಿದ್ದೆ. ಮಣಪ್ಪುರಂ ಸ್ಟ್ರಾಂಗ್ ಇದೆ, 215ರಲ್ಲಿದೆ. ಇವತ್ತು ಫ್ಲಾಟ್ ಕ್ಲೋಸ್ ಆಗಿದೆ. ಅಫ್ಕೋರ್ಸ್ ಇದರ ಒಂದು ಟಾರ್ಗೆಟ್ 220, 230 ಇದೆ. ಶಾರ್ಟ್ ಟರ್ಮ್ ರೀಚ್ ಆಗೋ ಎಲ್ಲ ಚಾನ್ಸಸ್ ಇದೆ, ಯಾಕಂದರೆ ಗೋಲ್ಡ್ ರೇಟ್ ಕೂಡ ಜಾಸ್ತಿ ಆಗ್ತಾ ಇದೆ. ನೋಡಿ, ತುಂಬಾ ದಿನ ಒಂದು 3 ರಿಂದ 4 ದಿನ 215ರ ರೇಂಜಲ್ಲೇ ಟ್ರೇಡ್ ಆಗ್ತಾ ಇದೆ. ಇದು ಬ್ರೇಕ್ ಆಯ್ತಂದ್ರೆ ಬ್ಲಾಸ್ಟ್ ಆಗುತ್ತೆ ಅಂತ ಹೇಳ್ಬೋದು. ನೋಡಿ, ಫಸ್ಟ್ 223, 234 ಈ ಥರ ಒಂದು ಟಾರ್ಗೆಟ್ ಇದೆ. ಮೋಸ್ಟ್ ಪ್ರಾಬಬ್ಲಿ ಶಾರ್ಟ್ ಟರ್ಮ್ನಲ್ಲೇ ಒಂದು 230 ರೀಚ್ ಆಗೋ ಎಲ್ಲ ಚಾನ್ಸಸ್ ಇದೆ. ನೆಕ್ಸ್ಟ್ ಸ್ಟಾಕ್ ಬಂದ್ಬಿಟ್ಟು ಬಜಾಜ್ ಫೈನಾನ್ಸ್ ಅಲ್ಲ, ಬಜಾಜ್ ಫಿನ್ಸರ್. ಇನ್ನೊಮ್ಮೆ ಹೇಳ್ತೀನಿ ನೋಡಿ, ಬಜಾಜ್ ಫಿನ್ಸರ್, ಬಜಾಜ್ ಫೈನಾನ್ಸ್ ಅಲ್ಲ. 1683ರಲ್ಲಿದೆ. ಒಂದು ಪಾಸಿಟಿವ್ ಬ್ರೇಕ್ಔಟ್ ಕಂಡಂಗೆ ಕಾಣ್ತಾ ಇದೆ. ಚಾರ್ಟ್ ನೋಡೋಣ ಬನ್ನಿ. ನೋಡಿ, 1660 ಒಂದು ಹ್ಯೂಜ್ ಒಂದು ರೆಸಿಸ್ಟೆನ್ಸ್ ಇತ್ತು, ಅದನ್ನ ಬ್ರೇಕ್ ಮಾಡಿದೆ. ಇವತ್ತು ಫಂಟಾಸ್ಟಿಕ್ ಬ್ರೇಕ್ ಆಗಿದೆ, ಬ್ರೇಕ್ಔಟ್ ಆಗಿದೆ. ಅದರ ಮೇಲ್ಗಡೆ ಸಸ್ಟೈನ್ ಇದೆ. ಫಂಟಾಸ್ಟಿಕ್ ಚಾರ್ಟ್ ಪ್ಯಾಟರ್ನ್ ಫಾರ್ಮ್ ಆಗಿದೆ. ನೋಡಿ, ಡಬ್ಲ್ಯೂ ಪ್ಯಾಟರ್ನ್ ಅದರ ಒಂದು ರೆಸಿಸ್ಟೆನ್ಸ್ ಅನ್ನ ಬ್ರೇಕ್ ಆದಾಗ ಯೂಶುವಲಿ ಹ್ಯೂಜ್ ಒಂದು ವಾಲ್ಯೂಮ್ನೊಂದಿಗೆ ಬ್ರೇಕ್ಔಟ್ ಆಗಿದೆ. ಮತ್ತೆ ಅಪ್ಸೈಡ್ ಪಾಸಿಬಿಲಿಟಿ ಇನ್ನೂ ಕೂಡ ಇದೆ ಅಂತ ಹೇಳ್ಬೋದು. ಇದನ್ನ ನಮ್ಮ ವೀಕ್ಷಕರು ಒಬ್ಬರು ಕಮೆಂಟ್ ಬಾಕ್ಸ್ನಲ್ಲಿ ಸಜೆಸ್ಟ್ ಮಾಡಿದ್ರು, ಅವರಿಗೆ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದ್ರ ಬಗ್ಗೆ ತಿಳಿಸಿ ಅಂದಿದ್ರು. ಫಂಟಾಸ್ಟಿಕ್ ಒಂದು ಸ್ಟಾಕ್ ಅನ್ನ ಪಿಕ್ ಮಾಡಿದ್ದಾರೆ, ಅವ್ರಿಗೆ ಕಂಗ್ರಾಟ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ವೆರಿ ಗುಡ್. ಈ ತರ ನಾವು ಬ್ರೇಕ್ಔಟ್ ಸ್ಟಾಕ್ಗಳನ್ನ ಫೈಂಡ್ ಔಟ್ ಮಾಡಬೇಕು, ಕಂಡು ಹಿಡಿಬೇಕು ಅಂದಾಗ ಚೆನ್ನಾಗಿ ನಮಗೆ ನಾಲೆಜ್ ಗೇನ್ ಆಗುತ್ತೆ, ನಮಗೆ ಕಾನ್ಫಿಡೆನ್ಸ್ ಬರುತ್ತೆ. ಟ್ರೇಡ್ ಮಾಡಲಿಕ್ಕೆ, ದುಡ್ಡು ಮಾಡಲಿಕ್ಕೂ ಒಂದು ಕಾನ್ಫಿಡೆನ್ಸ್ ಇರುತ್ತೆ. ಕಾನ್ಫಿಡೆಂಟ್ ಆಗಿ ದುಡ್ಡು ಮಾಡ್ಬೋದು. ಅವಾಗ ಬ್ಲೈಂಡ್ ಆಗಿ ದುಡ್ಡು ಮಾಡೋದು ಬೇರೆ, ಕಾನ್ಫಿಡೆಂಟ್ ಆಗಿ ದುಡ್ಡು ಮಾಡೋದು ಬೇರೆ. ಇದು ನೋಡಿ, 1660 ಸ್ಟಾಪ್ ಲಾಸ್ ಇಟ್ಕೊಂಡ್ಬಿಟ್ಟು 1700 ಫಸ್ಟ್ ಇಮಿಡಿಯೇಟ್ ಟಾರ್ಗೆಟ್ ರೀಚ್ ಆಗುತ್ತೆ. ಅದನ್ನ ದಾಟಿ ಸಸ್ಟೈನ್ ಆದರೆ ವೀಕ್ಲಿ ಚಾರ್ಟ್ನಲ್ಲಿ ನೋಡೋಣ ಬನ್ನಿ. ವೀಕ್ಲಿ ಚಾರ್ಟ್ ಏನು ಹೇಳುತ್ತೆ? ಎಸ್ ನೋಡಿ, 1730ವರೆಗೆ ಬರೋ ಚಾನ್ಸಸ್ ಇದೆ. 1730 ಬರೋ ಚಾನ್ಸಸ್ ಎಲ್ಲ ಇದೆ. ಎದರಲ್ಲಿ? ಬಜಾಜ್ ಫಿನ್ಸರ್ನಲ್ಲಿ. ಓಕೆ, ಇಲ್ಲಿವರೆಗೆ ರೀಚ್ ಆಗ್ಬೋದು 1730. ನೆಕ್ಸ್ಟ್ ಬಂದ್ಬಿಟ್ಟು ಇಂಡಿಯನ್ ಹೋಟೆಲ್ಸ್ ಕಂಪ್ನಿ ಲಿಮಿಟೆಡ್. ಹೌದು, ಇಂಡ್ ಹೋಟೆಲ್ ಅಂತಾರೆ. 660ರಲ್ಲಿದೆ. ಇವತ್ತು 2.5-3% ಅಪ್ಸೈಡ್ನಲ್ಲಿ ಟ್ರೇಡ್ ಆಗಿದೆ. ಇದನ್ನು ಚಾರ್ಟ್ ಪ್ರಕಾರ ನೋಡೋಣ ಬನ್ನಿ. ಟಾರ್ಗೆಟ್ಸ್ ನೋಡಿ, ಇದು ಕೂಡ ಫಂಟಾಸ್ಟಿಕ್ ಚಾರ್ಟ್ ಪ್ಯಾಟರ್ನ್ ಕ್ರಿಯೇಟ್ ಆಗಿದೆ. ಇಲ್ಲಿ ಒಂದು ತುಂಬಾ ದಿನ ಒಂದು ಕನ್ಸಾಲ್ಟೇಷನ್ ಆಗಿಬಿಟ್ಟು ಬ್ರೇಕ್ಔಟ್ ಆಗಿದೆ. 620ರ ರೇಂಜ್ನಲ್ಲಿ ತುಂಬಾ ದಿನ ಒಂದು ಕನ್ಸಾಲ್ಟೇಷನ್ ಆಗಿತ್ತು, ಅಲ್ಲಿಂದ ಬ್ರೇಕ್ಔಟ್ ಆಗಿದೆ. ಪೋಲ್ ಅಂಡ್ ಫ್ಲಾಗ್ ಪ್ಯಾಟರ್ನು ನೋಡಿ, ಎಕ್ಸಾಕ್ಟ್ಲಿ ಒಂದು ಈ ಒಂದು ರೆಸಿಸ್ಟೆನ್ಸ್ ಹತ್ರ ಬಂದು ನಿಂತಿದೆ 660ರಲ್ಲಿ. ನೆಕ್ಸ್ಟ್ ಏನಿದೆ? ಎಸ್, ಬ್ರೇಕ್ಔಟ್ ಆಗೋ ಎಲ್ಲ ಚಾನ್ಸಸ್ ಇದೆ. ಹ್ಯೂಜ್ ಬ್ರೇಕ್ಔಟ್ ಆತಂದ್ರೆ 680 ಫಸ್ಟ್ ಟಾರ್ಗೆಟ್, 700 ಸೆಕೆಂಡ್ ಟಾರ್ಗೆಟ್ ಅಂತ ಕನ್ಸಿಡರ್ ಮಾಡ್ಬೋದು. ಫಂಟಾಸ್ಟಿಕ್ ಇದೆ. ಶಾರ್ಟ್ ಟರ್ಮ್ಗೆ ಯಾರಾದರೂ ಇನ್ವೆಸ್ಟ್ ಮಾಡೋರಿದ್ರೆ ಕನ್ಸಿಡರ್ ಮಾಡ್ಬೋದು.
ಇವುಗಳನ್ನು ದಯವಿಟ್ಟು ಎಜುಕೇಷನ್ ಪರ್ಪಸ್ ಅಂತ ಕನ್ಸಿಡರ್ ಮಾಡಿ. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಹೂಡಿಕೆಗೆ ಮುಂಚೆ ಅಥವಾ ಟ್ರೇಡಿಂಗ್ ಮುಂಚೆ ನಿಮ್ಮ ಆರ್ಥಿಕ ಸಲಹೆಗಾರ ಸಲಹೆ ಪಡೆದುಬಿಟ್ಟು ನೀವು ಮುಂದುವರಿಯಬಹುದು. ಐ ಹೋಪ್ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಇದ್ರೆ ಮತ್ತೆ ಆಗ್ತಡ ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಡ್ರಾಪ್ ಮಾಡ್ತಾ ಡೋಂಟ್ ಫರ್ಗೆಟ್ ಇಟ್ ದ ಲೈಕ್ ಬಟನ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಆಲ್.